ನೋಡಿ ನಾವು ಇಲ್ಲಿ ಮರಕ್ಕೆ ಬಂದೇವು, ಮುರುಗನ್ ಮರಕ್ಕೆ. ನಮ್ಮ ಮನೆಯವ್ರು ಮರ ಹತ್ತಾ ಇದ್ದಾರೆ ಮುರುಗನ್ ಹಣ್ಣು ಕೊಯ್ಯಕ್ಕೆ. ನೋಡ್ರಿ ಈ ಮರನಾಗೆ ಇಷ್ಟು ಮುರುಗನ್ ಹಣ್ಣು ಸಿಕ್ತಿವು. ಇನ್ನೊಂದು 2 ಮರ ಕೊಯ್ಕಿಂದು ಮನೆಗೆ ಹೋಗ್ವಿ. ಮನೆಗೆ ಹೋಗಿ ಜ್ಯೂಸ್ ಮಾಡೋದು ಹೆಂಗೆ ಅಂತ ತೋರಿಸ್ತು. ನೋಡಿ ಗುಡ್ಡೆ ಎಲ್ಲ ತಿರುಗಿ ಇಷ್ಟು ಹಣ್ಣು ತಗೊಬಂದಿನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಬೇಕು, ಹುಳ ಎಲ್ಲ ಇರ್ತವೆ. ನೋಡ್ರಿ ಈ ಹಣ್ಣು ಸಿಕ್ಕದೆ ಅಪರೂಪ. ಈಗಲೇ ಮುರುಗನ್ ಹಣ್ಣಿನ ಸೀಸನ್ ಅಲ್ಲ, ಇವಾಗಲೇ ನಾವು ಜ್ಯೂಸ್ ಮಾಡ್ಕಿ ಕುಡಿಬೇಕು. ನೋಡಿ ಹಣ್ಣು ಭಾಗ ಮಾಡಿ ಸಿಪ್ಪೆನೇ ಸಪ್ರೇಟ್ ಇಡಬೇಕು, ಬೀಜನೇ ಸಪ್ರೇಟ್ ಇಡಬೇಕು. ನಾನೀಗ ಸಿಪ್ಪೆಯಿಂದ ಜ್ಯೂಸ್ ಮಾಡೋದು, ಇನ್ನೊಂದು ದಿವಸ ಬೀಜದಿಂದ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಇದು ಜ್ಯೂಸ್ ಅಷ್ಟೇ ಅಲ್ಲ, ಹುಳಿನೂ ಮಾಡಿ ಇಟ್ಕೋಬೋದು. 2 ವರ್ಷ ತಿನ್ಬೋದು. ಈ ಥರ ಹುಳಿ ಮಾಡಿಟ್ಟು ಒಣಸಿ ಬಿಸಿಲಲ್ಲಿ ಡಬ್ಬಿ ತುಂಬಿಡ್ಕೋಬೇಕು ಉಪ್ಪು ಹಾಕಿ. ಇದ್ರಾಗ ಹುಳಿ ಮಾಡೋಕ್ಕೂ ಬರ್ತೈತಿ. ಮತ್ತು ಇದು ಒಣಸಿ ಇಟ್ಕೊಂಡ್ರೆ ಬೆಳಗ ಮುಂಚೆ ಉಪ್ಪು ಹಾಕಿ ಕುಡಿದ್ರೆ ತಲೆ ತಿರ್ಕಿಗೂ ತಂಪು. ಇದು ಭಾರಿ ಒಳ್ಳೇದು, ಔಷಧಿದಕ್ಕಂತೂ ಔಷಧಿ ವಸ್ತುಗೆ ಭಾರಿ ಒಳ್ಳೆ ಹಣ್ಣು ಇದು. ನೀವು ಈ ಹಣ್ಣು ಎಲ್ಲಿ ಕಂಡ್ರೆ ಬಿಡಬೇಡ್ರಿ, ಜ್ಯೂಸ್ ಮಾಡ್ಕಿ ಕುಡೀರಿ. ಹಣ್ಣು ಹೊಡೆದ್ಮೇಲೆ ಬೀಜ ಇಷ್ಟು ಬಂದವೆ. ಈ ಬೀಜ ಒಣಸಿ ಎಣ್ಣೆ ಮಾಡ್ಬೇಕು, ಅದು ಹಳ್ಳೆಣ್ಣೆ ಅಂತಾರೆ. ಅದು ಎಣ್ಣೆ ಮಾಡೋದು ಒಂದ್ಸಲ ತೋರಿಸ್ತೀನಿ. ಇವಾಗ ಮಾಡೋದಿಲ್ಲ, ಬಿಸಿಲಾಗ ಒಣಸಿ ರೆಡಿ ಮಾಡಿ ತೆಗೆದಿಡ್ತೀನಿ. ನೋಡಿ ಈ ಥರದ್ದು ತಪ್ಪಲಿ ತಗೊಂಡಿನಿ. ಈ ಒಂದೊಂದೇ ಸಿಪ್ಪಿಗೆ ಸಕ್ಕರೆ ತುಂಬಬೇಕಾಗಿತ್ತು. ಆದ್ರೆ ನಾನು ಹಮ ಹಣ್ಣಿದ್ದಕ್ಕಾಗಿ ಸಕ್ಕರೆನ ಅಷ್ಟೊಂದು ಸೇರಿ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಮತ್ತೆ ಸ್ವಲ್ಪ ಹಣ್ಣಿನ ಸಿಪ್ಪೆ ಹಾಕಿದ್ಮೇಲೆ ಮತ್ತೆ ಸಕ್ಕರೆ ಹಾಕಬೇಕು. ಇದು 3 ದಿವಸ ಬಿಸಿಲಲ್ಲಿ ಇಡಬೇಕು. 3 ದಿವಸದ ನಂತರ ತೆಗಿತನೆ. ಈ ಥರ ಬಿಳೆ ಬಟ್ಟೆಗೆ ಬಾಯಿ ಕಟ್ಟಿ ಬಿಸಿಲಲ್ಲೇ ಇಡಬೇಕು. ಏನು ಹುಳ ಗಿಳ ಹೊತ್ತೇವ್ದಂಗೆ ಟೈಟ್ ಮಾಡಿ ಕಟ್ಟಿಡ್ಬೇಕು. 3 ದಿವಸ ಬಿಸಿಲಲ್ಲಿ ಇಡಬೇಕು. ಆದರೆ ಹಗಲು ಬಿಸಿಲಲ್ಲಿ ಇಡಬೇಕು, ರಾತ್ರಿ ಮತ್ತೆ ತಕ್ಕು ಬಂದು ಇಡಬೇಕು. 3 ದಿವಸನೂ ಅದೇ ಥರ ಮಾಡಬೇಕು. 3 ದಿವಸದ ನಂತರ ಇದು ಬಾಯಿ ಕಟ್ಟಿನ ತೆಗಿಬೇಕು. ಇದು ಸಕ್ಕರೆ ಎಲ್ಲ ಕುಡಿದು ಎಲ್ಲದು ನೀರಾಗಿರ್ತೈತಿ. ನೋಡ್ರಿ ಮುರುಗನ್ ಹಣ್ಣ 2 ದಿವಸ ನೆನೆಸಿಟ್ಟಿನಿ ಸಕ್ಕರೆ ಹಾಕಿ. ಇವಾಗ ತೆಗೆದು ಜ್ಯೂಸ್ ಮಾಡ್ತೀನಿ. ಎಂಥ ಕಲರ್ ಆಗೈತೆ ಜ್ಯೂಸು ನೋಡ್ರಿ. ಇವಾಗ ಸಿಪ್ಪೆನೇ ಬೇರೆ ರಸನೇ ಬೇರೆ ಮಾಡಬೇಕು.
ಬಿಸಾಡಬಾರ್ದು, ಬಿಸ್ಲಾಗ ಒಣಸಿ ತೆಗ್ದಿಟ್ಕೋಬೇಕು. ತರಕಾರಿ ಸಾರಿಗೆಲ್ಲ ಹಾಕಕ್ಕೆ ಚಲೋ ಆಕೈತಿ. ಉಪ್ಪು ಹಾಕಿ ಬಾಕ್ಸ್ ತುಂಬಿಡ್ಕೋಬೇಕು. ಈಗ ಇದ್ರಾಗಿರೋ ರಸನ ಬಾಟ್ಲಿ ತುಂಬಿ ತೆಗ್ದಿಟ್ಕೋಬೇಕು. ಈ ಥರ ಬಾಕ್ಸಾಗ ತುಂಬಿ ತೆಗ್ದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಜ್ಯೂಸ್ ಮಾಡ್ಕೊ ಕುಡಿಬೋದು. ಈಗೊಂದು ಸ್ವಲ್ಪ ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನು 4 ಲೋಟ ಹಾಕ್ಕಿಂತ ಇದ್ದೀನಿ ನೀರ. ಒಂದು ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಕಾಮಕಸ್ರಿ ಬೀಜ ನೆನೆಸಿಟ್ಟಿನಿ. ನಾನು 2 ಚಮಚ ಹಾಕ್ಕಿಂತ ಇದ್ದೀನಿ. ನೀವು ಬೇಕಾದ್ರೆ ಹಾಕ್ಯಲೂಬಹುದು, ಹಾಗೇನೂ ಕುಡಿಲೂಬಹುದು. ಕಾಮಕಸ್ರಿ ಬೀಜ ಹಾಕೋದಕ್ಕಂದ್ರೆ ದೇಹಕ್ಕೂ ತಂಪು ಆಕತಿ, ಕುಡಿಯೋಕ್ಕೂ ರುಚಿ ಆಕೈತಿ. ಅದಕ್ಕೆ ಕಾಮಕಸ್ರಿ ಬೀಜ ಹಾಕ್ತೀನಿ. 2 ದಿವಸ ನೆನೆಸಿದ ಮುರುಗುನ ಹಣ್ಣಿನ ರಸನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಜ್ಯೂಸ್ ಮಾಡೋದು ಸಿಂಪಲ್ಲು. ಈಗ ರೆಡಿ ಆಯ್ತು ಜ್ಯೂಸು. ಈಗ ಹಾಕಿಂದು ಕುಡಿಯೋದೈತಿ, ಟೇಸ್ಟ್ ನೋಡೋದೈತಿ. ನೋಡಿದ್ರಲ್ಲ ಜ್ಯೂಸ್ ಮಾಡೋದ ಮುರುಗುನ ಹಣ್ಣಿನ ಜ್ಯೂಸು. ಕಾಮಕಸ್ರಿ ಬೀಜ ಹಾಕಿದ್ಕೆ ಸಖತ್ತಾಕೈತಿ ಕುಡಿಯೋಕ್ಕೆ. ಬಿಸ್ಲತ್ನೇ ಮಾಡಬೇಕು, ಇನ್ನೂ ಚಲೋ ಆಕೈತಿ, ತಂಪಾಕೈತಿ ದೇಹಕ್ಕೆಲ್ಲ. ನೀವು ಎಲ್ಲಾದರೂ ಈ ಹಣ್ಣು ಸಿಕ್ಕಿದ್ರೆ ತಂದು ಜ್ಯೂಸ್ ಮಾಡಿ ನೋಡಿರಿ. ನೋಡಿದ್ರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.